Hello everyone, this is B.S. Suranavar, Assistant Professor of Commerce, Government First Grade College, Paschapur. Dear students, during this session, I am going to discuss about methods of valuation of shares under Unit 3, Valuation of Shares of Corporate Accounting Part 1 for BCom third semester. Dear students, in the last session, we were discussed about the meaning of share, definition of share, meaning of valuation of share, need for valuation of share, and factors affecting valuation of shares. And in this session, I am going to discuss about methods of valuation of shares. Under that, the focus is on net assets method and formula for finding value of share, calculation of net assets available to equity shareholders under net asset method, and note to ascertainment of net assets. Then, as far as the methods of valuation of shares are concerned, there are three important methods. One is net asset method, the second one is yield method, and the third one is fair valuation method. As far as the second method, yield method, is concerned, there are again three sub methods. One is valuation based on rate of return, where we can work out for valuation based on rate of dividend and valuation based on rate of earning. And another type of yield method here is valuation based on price earning ratio and valuation based on productivity factor. So during this session, I am mainly focusing on the first method of valuation of shares, that is net asset method. It's a very important method. Then what is this net asset method? According to this method, first of all amount of net assets available to equity shareholders should be determined by preparing the necessary statement. Then this amount is divided by the number of equity shares issued by the company, and the resultant figure will be the value of each equity shares. ನಿವ್ವಳ ಆಸ್ತಿ ಪದ್ಧತಿಯ ಪ್ರಕಾರ ನಾವು ನೆಟ್ ಅಸೆಟ್ ಅನ್ನ ಈ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅವೈಲೇಬಲ್ ಇರುವಂತದ್ದನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಫರ್ಮ್ನಲ್ಲಿ ಇರುವಂತಹ ಎಲ್ಲ ಆಸ್ತಿಗಳನ್ನು ಒಟ್ಟುಗೂಡಿಸಿ ಅದರಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ಗಳನ್ನು ಸಬ್ಸ್ಟ್ರಾಕ್ಷನ್ ಮಾಡಿದ ಮೇಲೆ ಏನು ಉಳಿಯುತ್ತೋ ಅದನ್ನು ನೆಟ್ ಅಸೆಟ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ನೆಟ್ ಅಸೆಟ್ ಈಸ್ ಅವೈಲೇಬಲ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಹಾಗೆ ಬಂದಿರತಕ್ಕಂಥ ನೆಟ್ ಅಸೆಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಡಿವೈಡ್ ಮಾಡಿದಾಗ ನಮಗೆ ಇಕ್ವಿಟಿ ಪರ್ ವ್ಯಾಲ್ಯೂ ಸಿಗ್ತದೆ. ಇಕ್ವಿಟಿ ಶೇರ್ ಪರ್ ಶೇರ್ ವ್ಯಾಲ್ಯೂ ಸಿಗ್ತದೆ. ಹಾಗಾದ್ರೆ ಈ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡಬಹುದು ಇಲ್ಲಿ. ಸೊ ಮಹತ್ವದಾಗಿ ಇನ್ನೊಂದು ವಿಚಾರ ಇಲ್ಲಿ ನಿಮಗೆ ತಿಳಿಸುವಂತದ್ದು ಅಂತಂದ್ರೆ, ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಮೆಥಡ್ ಅಂತ ಕೂಡ ಕರೀತಾರೆ, ನೆಟ್ವರ್ತ್ ಮೆಥಡ್ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ನೆಟ್ ಅಸೆಟ್ ಕ್ಯಾಲ್ಕುಲೇಟ್ ಮಾಡೋದೇ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದ್ರೆ ನೆಟ್ ಅಸೆಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಎರಡು ವಿಧಾನಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಒನ್ ಈಸ್ ಅಸೆಟ್ ಸೈಡ್ ಅಪ್ರೋಚ್ ಅಂಡ್ ಅನದರ್ ಈಸ್ ಲಯಬಿಲಿಟಿ ಸೈಡ್ ಅಪ್ರೋಚ್. ಎರಡು ಅಪ್ರೋಚ್ಗಳನ್ನ ಫಾಲೋ ಮಾಡಿಕೊಂಡು ನಾವು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ದೆನ್ ಲಯಬಿಲಿಟಿ ಸೈಡ್ ಅಪ್ರೋಚ್ ಹೆಂಗ್ ಮಾಡೋದು, ಅಲ್ಲಿ ಯಾವ ತರ ನೆಟ್ ಅಸೆಟ್ಸ್ ಅವೈಲೇಬಲ್ ಬರ್ತದೆ ಅನ್ನೋ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತಗೊಳ್ಳೋದು, ದೆನ್ ರಿಸರ್ವ್ ಅಂಡ್ ಸರ್ಪ್ಲಸ್ ಟೋಟಲ್ ಏನಿರುತ್ತೆ ಅದನ್ನು ತಗೊಳ್ಳೋದು, ಇಫ್ ದರ್ ಇಸ್ ಎನಿ ಪ್ರಾಫಿಟ್ ಆನ್ ರಿವಲ್ಯೂಷನ್ ಅಸೆಟ್ ದಟ್ ಇಸ್ ಟು ಬಿ ಟೇಕನ್. ದೆನ್ ಇವುಗಳಲ್ಲಿ ಕೆಲವೊಂದಿಟ್ಟು ಫಿಕ್ಟಿಷಿಯಸ್ ಅಸೆಟ್ಸ್ ಇರ್ತವೆ, ಅಂಥವುಗಳನ್ನ ಸಬ್ಸ್ಟ್ರಾಕ್ಟ್ ಮಾಡೋದು. ಅಂಥವುಗಳಲ್ಲಿ ಅಕ್ಯುಮುಲೇಟೆಡ್ ಲಾಸಸ್ ಇರ್ಬೋದು, ಫಿಕ್ಟಿಷಿಯಸ್ ಅಸೆಟ್ಸ್ ಇರ್ಬೋದು, ಲಾಸ್ ಆನ್ ರಿವಲ್ಯೂಷನ್ ಆಫ್ ಅಸೆಟ್ ಇರ್ಬೋದು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಶೇರ್ಸ್ ಇರ್ಬೋದು. ಇಂತಹ ಐಟಮ್ಸ್ಗಳನ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಏನು ಬರುತ್ತೋ ಅದನ್ನ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಹಾಗೇನೆ ನೆಟ್ ಈ ಕಡೆ ಇನ್ನೊಂದು ಬಗೆ ಅಂದ್ರೆ ಇನ್ನೊಂದು ವಿಧಾನ ಅಸೆಟ್ ಸೈಡ್ ಅಪ್ರೋಚ್ ಅಂತ ಹೇಳ್ತೀವಿ. ಅಲ್ಲಿ ಯಾವ ತರ ನಾವು ನೆಟ್ ಅಸೆಟ್ ಅನ್ನ ಫೈಂಡ್ ಔಟ್ ಮಾಡಬಹುದು ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಫಿಕ್ಸ್ಡ್ ಅಸೆಟ್ಸ್ ತಗೊಳ್ಳೋದು, ಅದಕ್ಕೆ ಕರೆಂಟ್ ಅಸೆಟ್ಸ್ ಅನ್ನ ಮತ್ತು ಇನ್ವೆಸ್ಟ್ಮೆಂಟ್ಸ್ ಅನ್ನ ಅಡಿಷನ್ ಮಾಡ್ಕೊಳ್ಳೋದು, ಇಂಟ್ಯಾಂಜಿಬಲ್ ಅಸೆಟ್ಸ್ ಗಳನ್ನ ಆಡ್ ಮಾಡ್ಕೊಳ್ಳೋದು. ಇವುಗಳಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ಗಳು ಮತ್ತು ಬಹಳಷ್ಟು ಮುಖ್ಯವಾಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡೋದು. ಅವಾಗ ಏನು ಉಳಿಯುತ್ತೋ ಅದನ್ನು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ.
ಈ ರೀತಿಯಾಗಿರ್ತಕ್ಕಂಥ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಡ್ತಕ್ಕಂಥದ್ದನ್ನು ಒಂದು ಟ್ಯಾಬ್ಯುಲರ್ ಫಾರ್ಮ್ದಲ್ಲಿ ಅಂದರೆ ಒಂದು ಸ್ಟೇಟ್ಮೆಂಟ್ ಫಾರ್ಮ್ದಲ್ಲಿಯೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಹಿಯರ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಆಫ್ ದ ಕಂಪನಿ, ಟೋಟಲ್ ಅಸೆಟ್ಸ್ ಅಟ್ ಮಾರ್ಕೆಟ್ ವ್ಯಾಲ್ಯೂ ಆರ್ ರಿಯಲೈಸಬಲ್ ವ್ಯಾಲ್ಯೂ ತಗೊಳ್ಳೋದು. ಸೊ ಇಂಟ್ಯಾಂಜಿಬಲ್ ಅಸೆಟ್ಗಳಲ್ಲಿ ಬರುವಂಥ ಗುಡ್ ವಿಲ್ ಆಸ್ ವ್ಯಾಲ್ಯೂಡ್ ಅಮೌಂಟನ್ನು ತಗೊಳ್ಳೋದು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಟ್ಯಾಂಜಿಬಲ್ ಅಸೆಟ್ಸ್ ಇವುಗಳನ್ನು ತಗೊಳ್ಳೋದು. ದೆನ್ ಇಫ್ ದೇರ್ ಇಸ್ ಇನ್ವೆಸ್ಟ್ಮೆಂಟ್, ದ್ಯಾಟ್ ಇನ್ವೆಸ್ಟ್ಮೆಂಟ್ ಇಸ್ ಟು ಬಿ ಟೇಕನ್, ಅದು ಲಾಂಗ್ ಟರ್ಮ್ ಇರ್ಬೋದು, ಶಾರ್ಟ್ ಟರ್ಮ್ ಇರ್ಬೋದು. ಕರೆಂಟ್ ಅಸೆಟ್ಸ್ಗಳಾದಂತಹ ಸ್ಟಾಕ್ಸ್, ಸನ್ರಿ ಡೇಟರ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಇಂಥವುಗಳನ್ನೆಲ್ಲ ತಗೊಳ್ಳೋದು. ಒಟ್ಟು ಗೂಡಿಸಿದಾಗ ಏನಾಗುತ್ತೆ, ಅದು ಟೋಟಲ್ ಅಸೆಟ್ಸ್ ಆಗ್ತದೆ. ಅಂತಹ ಟೋಟಲ್ ಅಸೆಟ್ಸ್ನಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಡಿಡಕ್ಷನ್ ಮಾಡೋದು. ಅಂದರೆ ಔಟ್ಸೈಡ್ ಲಯಬಿಲಿಟೀಸ್ಗಳು ಯಾವಪ್ಪ? ಸನ್ರಿ ಕ್ರೆಡಿಟರ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಡಿಬೆಂಚರ್ಸ್, ಟರ್ಮ್ ಲೋನ್ಸ್, ಅದರ್ ಲಯಬಿಲಿಟೀಸ್ ಇಫ್ ಎನಿ. ಇವುಗಳ ಜೊತೆಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಹಳಷ್ಟು ಮಹತ್ವದಾಗಿ ಒತ್ತು ಕೊಡಬೇಕಾಗಿರುವಂಥದ್ದು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅವಾಗೇನು ಬರುತ್ತೋ ಅದನ್ನು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಈ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಂತು ಅಂತಂದರೆ ನಮಗೆ ವ್ಯಾಲ್ಯೂ ಆಫ್ ಶೇರ್ ಸಿಕ್ಕಂಗೆ. ಯಾಕಂದರೆ ಈ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಜಸ್ಟ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಡಿವೈಡ್ ಮಾಡಿದ್ರೆ ಸಾಕು, ನಮ್ಗೆ ವ್ಯಾಲ್ಯೂ ಪರ್ ಇಕ್ವಿಟಿ ಸಿಗ್ತದೆ. ಅಂದರೆ ಪ್ರತಿಯೊಂದು ಇಕ್ವಿಟಿ ಶೇರ್ನ ಬೆಲೆ ಸಿಗ್ತದೆ. ಹೀಗಾಗಿ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅತಿ ಮಹತ್ವದ್ದು ಅಂತ ಹೇಳ್ಬೋದು. ಹಾಗಾದ್ರೆ ಈ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಸರ್ಟೈನ್ಮೆಂಟ್ ಮಾಡಬೇಕಾದ್ರೆ ನಾವು ಕೆಲವೊಂದು ಮಹತ್ವದಾಗಿರ್ತಕ್ಕಂತಹ ನೋಟ್ಗಳನ್ನು ಫಾಲೋ ಮಾಡಬೇಕು. ಏನು ನೋಟ್ಗಳು ಅನ್ನೋದಾದ್ರೆ, ಮೊದಲನೇದಾಗಿ ಆಲ್ ಫಿಕ್ಟಿಷಿಯಸ್ ಅಸೆಟ್ಸ್ ಸಚ್ ಆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಎಕ್ಸೆಟ್ರಾ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಅಸೆಟ್ಸ್. ನಾವು ಏನು ಇಲ್ಲಿ ಟೋಟಲ್ ಅಸೆಟ್ಸ್ ಅಂತ ತಗೋತಾ ಇದ್ದೀವಿ, ದಟ್ ಗುಡ್ ವಿಲ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಸನ್ರಿ ಡೇಟರ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಇವುಗಳನ್ನೆಲ್ಲ ತಗೋತಾ ಇದೀವಲ್ಲ, ಇವುಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಫಿಕ್ಟಿಷಿಯಸ್ ಅಸೆಟ್ಸ್ಗಳು ಇರಕೂಡೋದು. ಟೋಟಲ್ ಅಸೆಟ್ಸ್ನಾಗ ಅವನ್ನ ತಗೊಳ್ಳೋ ಹಾಗಿಲ್ಲ. ಎಂಥವಪ್ಪ ಫಿಕ್ಟಿಷಿಯಸ್ ಅಸೆಟ್ಸ್ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡೆಬಿಟ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ಸ್, ಇಂಥವು ಇವು ಫಿಕ್ಟಿಷಿಯಸ್ ಅಸೆಟ್ಗಳು. ಇವುಗಳನ್ನ ನಾವು ಟೋಟಲ್ ಅಸೆಟ್ಸ್ಗಳೊಳಗೆ ನೆಟ್ ಅಸೆಟ್ ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಬಾರ್ದು. ಹಾಗೆಯೇ ಲಯಬಿಲಿಟಿ ಸೈಡ್ಗೆ ಇರ್ತಕ್ಕಂಥ ಕೆಲವೊಂದು ಐಟಮ್ಸ್ಗಳನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಅವುಗಳಿಗೆ ಸಂಬಂಧಪಡುವ ಹಾಗೆ ನೋಟ್ ಏನಿದೆ ನೋಡಿ: ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್, ಡಿಬೆಂಚರ್ ರಿಡಂಪ್ಷನ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್ಸ್, contingency reserves, share premium if any, etc. are belongs to equity shareholders but not outside liabilities. ನಾವೇನು ಈ ಟೋಟಲ್ ಅಸೆಟ್ಸ್ಗಳೊಳಗೆ ಔಟ್ಸೈಡ್ ಲಯಬಿಲಿಟೀಸ್ ಅಂತ ಸಬ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಅಲ್ಲಿ ಔಟ್ಸೈಡ್ ಲಯಬಿಲಿಟೀಸ್ಗಳನ್ನ ಮಾತ್ರ ಸಬ್ಸ್ಟ್ರಾಕ್ಟ್ ಮಾಡಬೇಕು ವಿನಃ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಲೇಟ್ ಆಗಿರುವಂತಹ ಯಾವುದೇ ಐಟಮನ್ನು ಸಬ್ಸ್ಟ್ರಾಕ್ಟ್ ಮಾಡೋ ಹಾಗಿಲ್ಲ. ಹಾಗಾದರೆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ರಿಲೇಟ್ ಆಗಿರ್ತಕ್ಕಂಥ ಐಟಮ್ಸ್ ಯಾವುವು? ಜನರಲ್ ರಿಸರ್ವ್, ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೆನ್ ಡೆಬೆಂಚರ್ ರಿಡಂಪ್ಷನ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್, ಕಾಂಟಿಜೆನ್ಸಿ ರಿಸರ್ವ್, ಶೇರ್ ಪ್ರೀಮಿಯಮ್, ಇವು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಸಂಬಂಧಪಡ್ತಕ್ಕಂಥ ಇರೋದ್ರಿಂದ ಇವುಗಳನ್ನ ಔಟ್ಸೈಡ್ ಲಯಬಿಲಿಟೀಸ್ಗಳು ಅಂತ ಕನ್ಸಿಡರ್ ಮಾಡುವ ಹಾಗಿಲ್ಲ ಮತ್ತು ಟೋಟಲ್ ಅಸೆಟ್ಸ್ ಇವುಗಳನ್ನ ಡಿಡಕ್ಷನ್ ಮಾಡೋಕ್ಕೆ ಉಪಯೋಗಿಸುವ ಹಾಗಿಲ್ಲ. Likewise, another important note for ascertainment of net assets here: if a market value of any asset is not given, the book value of asset is considered as a market value. ಕೆಲವೊಂದು ಸಲ ಏನು ಮಾಡಿರ್ತಾರೆ ನಮಗೆ ಪ್ರಾಬ್ಲಮ್ ಒಳಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ ಕೊಟ್ಟಿರಂಗಿಲ್ಲ. ಆ್ಯಕ್ಚುಲಿ ನಾವು ಟೋಟಲ್ ಅಸೆಟ್ಸ್ ತೊಗೊಳ್ಳುವಾಗ ಮಾರ್ಕೆಟ್ ವ್ಯಾಲ್ಯೂ ತೊಗೊಳ್ಬೇಕಾಗಿರ್ತದೆ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಕೊಡಂಗಿಲ್ಲ ಅವ್ರು. ಹಂಗೆ ಕೊಡಲಿಲ್ಲ ಅಂತಂದರೆ ನಾವು ಬುಕ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಅದನ್ನೇ ಮಾರ್ಕೆಟ್ ವ್ಯಾಲ್ಯೂ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು. ಆ್ಯಂಡ್ another important note here is, it is assumed that the equity shares of the company are of the same class and are equally paid. ನಾವು ಅಸಂಪ್ಷನ್ ಮಾಡ್ಬೋದು. ಇಕ್ವಿಟಿ ಶೇರ್ನ ಒಂದು ಕಂಪನಿ ಇದೆ ಅಂತಂದ್ರೆ ಬೇರೆ ಬೇರೆ ಇರ್ತಕ್ಕಂಥ ಇಕ್ವಿಟಿ ಶೇರ್ಗಳನ್ನ ಇಶ್ಯೂ ಮಾಡಿರ್ತದೆ. ಬೇರೆ ಬೇರೆ ಕ್ಲಾಸ್ಗಳದ್ದು ಇಶ್ಯೂ ಮಾಡಿದ್ರು ಕೂಡ ಎಲ್ಲ ಸೇಮ್ ಕ್ಲಾಸ್ದು ಅಂದರೆ ಇಕ್ವಿಟಿ ಶೇರ್ ಅಂದರೆ ಎಲ್ಲ ಒಂದೇ ಅಂತ ತಿಳ್ಕೊಂಡು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತದೆ. ಸೊ ಈ ರೀತಿಯಾಗಿ ನಾವು ಥೆರಾಟಿಕಲ್ ಆಗಿ ಈ ಒಂದು ನೆಟ್ ಅಸೆಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸನ್ನು ತಿಳ್ಕೊಳ್ಬೋದು. ನೀವು ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು. ನೆಟ್ ಅಸೆಟ್ಸ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಇದ್ದಾಗ ನಾವು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ
ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತಂದ್ರೆ ನಾವು ಎರಡು ಅಪ್ರೋಚ್ಗಳನ್ನ ಫಾಲೋ ಮಾಡ್ಬೋದು. ಒಂದು ಲಯಬಿಲಿಟಿ ಸೈಡ್ ಅಪ್ರೋಚ್, ಮತ್ತೊಂದು ಅಸೆಟ್ ಸೈಡ್ ಅಪ್ರೋಚ್. ವಿಶೇಷವಾಗಿ ನಾವು ಅಸೆಟ್ ಸೈಡ್ ಅಪ್ರೋಚನ್ನು ಹೆಚ್ಚಿಗೆ ಉಪಯೋಗ ಮಾಡ್ಕೊಳ್ತಿರ್ತೀವಿ. ಅಂಥದ್ರೊಳಗೆ ಟೋಟಲ್ ಅಸೆಟ್ಸ್ ಒಳಗೆ ಔಟ್ಸೈಡ್ ಲಯಬಿಲಿಟೀಸ್ಗಳು ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಸಬ್ಸ್ಟ್ರಾಕ್ಟ್ ಮಾಡೋದು ಏನು ಬರುತ್ತೋ ಅದನ್ನು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಮತ್ತು ಅವುಗೆ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ಗಳನ್ನ ಡಿವೈಡ್ ಮಾಡಿದರೆ ನಮಗೆ ಇಕ್ವಿಟಿ ಪರ್ ಶೇರ್ ವ್ಯಾಲ್ಯೂ ಸಿಗ್ತದೆ. ಸೊ ದಿಸ್ ಇಸ್ ವಾಟ್ ದ ಟುಡೇಸ್ ಸೆಷನ್ ಸಮ್ರಿ. ಹಿಯರ್ ನೆಟ್ ಅಸೆಟ್ ಮೆಥಡ್ ಬಗ್ಗೆ ತಿಳ್ಕೊಂಡಿವಿ, ಅದರ ಫಾರ್ಮುಲಾ ಏನು, ವ್ಯಾಲ್ಯೂ ಆಫ್ ಶೇರ್ ತೆಗೆಯೋಕೆ ನೋಡಿದ್ದೀವಿ, ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ನೋಡಿದ್ದೀವಿ, ಮತ್ತು ಮಹತ್ವದಾಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಗಳನ್ನ ನೋಡಿದ್ದೀವಿ ಈ ಒಂದು ನೆಟ್ ಅಸೆಟ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಸೆಷನ್, ದ ವೆರಿ ಇಂಪಾರ್ಟೆಂಟ್ ಸೆಷನ್, ದಟ್ ಈಸ್ solving a problem on valuation of shares under net assets methods. And these are my references. You can go through these things. Thank you.